ತನ್ನ ಮಗಳು ಬೆಳೆದ ನಂತರ ಆಕೆಯ ಮೇಲೆ ಕೆಟ್ಟ ದೃಷ್ಟಿ ಆಕೆಯನ್ನು ಪಡೆಯಲು ಒಂದು ಹೀನಾಯ ಸೋಲು. ತನ್ನ ಹೆಂಡತಿಯನ್ನು ಮನೆಯಿಂದ ದೂರ ಕಳುಹಿಸುತ್ತಾನೆ. ಸಾಮಾನುಗಳನ್ನು ಇಡುವ ನೆಪದಲ್ಲಿ ಮಗಳನ್ನು ಮನೆಯ ಕೆಳಭಾಗದ ಬೇಸಗೆ ಕರೆದಿರುವ ಒಂದು ಪುಸ್ತಕದ ಕಪಾಟವನ್ನು ಅನುಸರಿಸಿದಾಗ ಅದರ ಹಿಂದೆ ಒಂದು ಗುಪ್ತ ಬಾಗಿಲು ತೆರೆಯುತ್ತದೆ. ಇದನ್ನು ನೋಡಿ ಮಗಳಿಗೆ ಆಶ್ಚರ್ಯವಾದರೂ ತಂದೆಯ ಮೇಲಿರುವ ನಂಬಿಕೆಯಿಂದಾಗಿ ಹೆಚ್ಚು ಯೋಚಿಸುವುದಿಲ್ಲ. ಮಗಳು ಏನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲೇ ತಂದೆ ಆಕೆಯನ್ನು ಒಳಗೆ ತಳ್ಳಿ ಹೊರಗಿನಿಂದ ಬಾಗಿಲು ಹಾಕಿ ಲಾಕ್ ಮಾಡುತ್ತೇನೆ. ಅಸಹಾಯಕಳಾದ ಮಗಳು ಬಾಗಿಲು ಬಡಿಯುತ್ತಾ ಕಿರುಚುತ್ತಾಳೆ. ಆ ಗಾಳಿಯಿಲ್ಲದ ಕೋಣೆಯಿಂದ ಆಕೆಯ ಧ್ವನಿ ಹೊರಗೆ ಕೇಳಿಸುವುದಿಲ್ಲ. ಆಕೆ ಭಯದಿಂದ ನಡುಗುತ್ತಾ ಅಲ್ಲಿರುವ ಒಂದು ಪೆಟ್ಟಿಗೆಯನ್ನು ತೆರೆದಾಗ ಅದರಲ್ಲಿ ಆಕೆಗೆ ಬೇಕಾದ ದಿನಬಳಕೆಯ ವಸ್ತುಗಳು ಇರುತ್ತವೆ. ಇದನ್ನು ನೋಡಿ ಮಗಳಿಗೆ ತನ್ನ ತಂದೆ ಮೊದಲೇ ಈ ಸಂಚು ರೂಪಿಸಿದೆ ಎಂದು ಅರ್ಥವಾಗುತ್ತದೆ. ಆದರೂ ಆಕೆ ಸೋಲೊಪ್ಪದೆ ಹೊರಬರಲು ಪ್ರಯತ್ನಿಸುತ್ತಾಳೆ. ಡೋರ್ ಲಾಕ್ನ ಪಾಸ್ವರ್ಡ್ ಹಾಕಲು ಪ್ರಯತ್ನಿಸುತ್ತಾಳೆ. ಪದೇ ಪದೇ ತಪ್ಪು ಪಾಸ್ವರ್ಡ್ ಹಾಕಿದ್ದರಿಂದ ಕೋಣೆಯಲ್ಲಿ ಲಾಗುತ್ತದೆ. ನಂತರ ಆಕೆ ಟಾರ್ಚ್ ಹಿಡಿದು ಗಾಳಿ ಬರುವ ಒಂದು ಸಣ್ಣ ಪೈಪ್ ಮೂಲಕ ಕಿರುಚುತ್ತಾ ಸಹಾಯಕ್ಕಾಗಿ ಕೋರುತ್ತಾರೆ. ಆದರೆ ತಂದೆ ಆ ಪೈಪ್ಗೆ ಬಟ್ಟೆ ತುರುಕಿ ಆಕೆಯ ಧ್ವನಿ ಹೊರಗೆ ಬರದಂತೆ ಮಾಡುತ್ತಾನೆ. ತಂದೆಯು ಶಬ್ದ ಕೇಳಿಸದಂತೆ ಬೇಸ್ನಲ್ಲಿ ವ್ಯವಸ್ಥೆ ಮಾಡಿದ್ದುಗಳಿಂದ ಹೊರಬರಲು ಯತ್ನಿಸುತ್ತಾರೆ. ಆದರೆ ಆಕೆ ವಿಚಾರವನ್ನು ಮಗಳು ನಾಪತ್ತೆಯಾಗಿ 48 ಗಂಟೆಗಳ ನಂತರ ಅವಳ ತಾಯಿ ಗಾಬರಿಯಿಂದ ಪೊಲೀಸರಿಗೆ ದೂರು ನೀಡಿದ್ದು, ಪೊಲೀಸರು ಮನೆಗೆ ಬಂದಾಗ ತಂದೆಯು ಸುಳ್ಳು ಹೇಳ್ತಾರೆ. ಮಗಳು ಮನೆಯಿಂದ ತಂದ ಸಾಮಾನುಗಳಿಗೆ